ಕೆಲವೇ ವರ್ಷಗಳ ಹಿಂದಷ್ಟೇ ನಾನು ಹಿಂದೂ ಅಂತ ಗರ್ವದಿಂದ ಹೇಳಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದವರು ಇವತ್ತು ಓಪನ್ ಆಗಿ ತಮ್ಮ ಹಿಂದೂ ಐಡೆಂಟಿಟಿಯನ್ನು ಯಾವುದೇ ಮುಜುಗರ ಮುಚ್ಚುಮರೆಯಿಲ್ಲದೆ ಬಹಿರಂಗವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ಶ್ರೇಯ ಹಿಂದೂಪರ ಮೋದಿ ಸರ್ಕಾರಕ್ಕೆ ಸಲ್ಲುತ್ತೆ. ಆದರೆ ಹಿಂದೂ ಚೇತನವನ್ನು ಜಾಗೃತಗೊಳಿಸೋ ಈ ಸಂಘರ್ಷ ಇವತ್ತು ನಿನ್ನೆಯದಲ್ಲ. ಸುಮಾರು ಸಾವಿರಾರು ವರ್ಷಗಳಿಂದ ಹಲವಾರು ಸಾಧು ಸಂತರು, ಸಾಹಿತಿಗಳು, ಲೇಖಕರು, ರಾಜರು, ರಾಜಕಾರಣಿಗಳು ತಮ್ಮ ಪೂರ್ತಿ ಜೀವನವನ್ನು ಈ ಕಾರ್ಯಕ್ಕೆ ಸಮರ್ಪಿಸಿದ್ದಾರೆ ಹಾಗೂ ಕೆಲವರು ತಮ್ಮ ಜೀವವನ್ನು ಸಹ ಕಳೆದುಕೊಂಡಿದ್ದಾರೆ. ಇವತ್ತು ನಾವು ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಮತ್ತು ಅವರ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ. ಆ ಮಹಾನ್ ವ್ಯಕ್ತಿ ಹೆಸರು ಸ್ವಾಮಿ ಶ್ರದ್ಧಾನಂದ. ಸ್ವಾಮಿ ಶ್ರದ್ಧಾನಂದ ಅವರು ಶುದ್ಧಿ ಅನ್ನೋ ಮೂಮೆಂಟ್ ಮೂಲಕ ಖಡ್ಗದ ಬಲದಿಂದ ಹಾಗೂ ಮೋಸವಾಗಿ ಇಸ್ಲಾಂಗೆ ಕನ್ವರ್ಟ್ ಆಗಿದ್ದ ಹಿಂದೂಗಳನ್ನು ವಾಪಸ್ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ ಮಾಡಿಸ್ತಾರೆ. 1912ರಲ್ಲಿ ಅದೃಷ್ಟವಶಾತ್ ಸ್ವಾಮಿ ಶ್ರದ್ಧಾನಂದ ಅವರ ಭೇಟಿ ಇಂಡಿಯನ್ ಆರ್ಮಿ ಕರ್ನಲ್ ಆಗಿದ್ದ UN ಮುಖರ್ಜಿ ಅವರೊಂದಿಗೆ ಆಗುತ್ತೆ. UN ಮುಖರ್ಜಿಯವರ ಸೆನ್ಸಸ್ ಪ್ರಕಾರ ಹಿಂದೂಗಳು ಮತಾಂತರ ತುಂಬ ಗಣನೀಯವಾಗಿ ಆಗ್ತಾಯಿತ್ತು ಮತ್ತು ಮುಸ್ಲಿಮರ ಜನಸಂಖ್ಯೆ ಅತಿ ವೇಗದಲ್ಲಿ ಹೆಚ್ಚಾಗ್ತಾಯಿತ್ತು. ಇದೇ ರೀತಿ ಮುಂದುವರೆದರೆ ಭಾರತದ ಉಪಖಂಡದಲ್ಲಿ ಹಿಂದೂ ಧರ್ಮವೇ ನಾಶವಾಗುತ್ತೆ ಎಂದು ಅರಿತ ಸ್ವಾಮಿ ಶ್ರದ್ಧಾನಂದ ಅವರು ಶುದ್ಧಿ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಶುದ್ಧಿ ಮೂಮೆಂಟ್ನ ಪ್ರಮುಖ ಗುರಿಗಳು ಅಸ್ಪೃಶ್ಯತೆಯನ್ನು ಕೊನೆಗೊಳಿಸೋದು, ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸೋದು, ಹಿಂದೂಗಳನ್ನು ತಮ್ಮ ಧರ್ಮದ ಬಗ್ಗೆ ಗರ್ವ ಪಡುವಂತೆ ಮಾಡೋದು ಹಾಗೂ ಒಂದು ಸಾರಿ ಇಸ್ಲಾಂ ಧರ್ಮದ ಪಂಜರದಲ್ಲಿ ಸಿಕ್ಕ ಮೇಲೆ ಹೊರಬರಲಾಗದು ಎಂಬ ಮಾನಸಿಕತೆಯನ್ನು ಹೊಂದಿದ್ದವರಿಗೆ ಅದನ್ನು ಹೋಗಲಾಡಿಸುವುದು ಮತ್ತು ಇದನ್ನು ಯಾವುದೇ ಮೋಸ ಹಾಗೂ ಮುಚ್ಚುಮರೆಯಿಲ್ಲದೆ ಬಹಿರಂಗವಾಗಿ ಮಾಡಲಾಯಿತು. ಅದಕ್ಕಾಗಿ ಅನೇಕ ಪುಸ್ತಕಗಳನ್ನು ಹಿಂದಿ ಹಾಗೂ ಅನೇಕ ಸ್ಥಳೀಯ ಭಾಷೆಗಳಲ್ಲಿ ಬರೆದು ಈ ಕಾರ್ಯವನ್ನು ಇತಿಹಾಸ ಹಾಗೂ ಶಾಸ್ತ್ರಗಳನುಸಾರ ಮಾಡಬಹುದು ಅಂತ ಮನವರಿಕೆ ಮಾಡಿಕೊಡಲಾಯಿತು. ಇದರಲ್ಲಿ ಒಂದು ಪ್ರಮುಖ ಪುಸ್ತಕವಾದ ಶುದ್ಧಿ ಚಂದ್ರೋದಯವನ್ನು ಚಂದ್ರಕರಣ್ ಶಾರದಾ ಅವರು ಬರೀತಾರೆ. ಇವರು ಸಹ ಗಾಂಧಿಯವರಂತೆ ಹಿಂದೂ ಮುಸ್ಲಿಂ ಏಕತೆಯಲ್ಲಿ ನಂಬಿಕೆ ಹೊಂದಿದ್ದವರಾಗಿದ್ದರು. ಆದರೆ ಯಾವಾಗ ಇವರು ಖಿಲಾಫತ್ ಆಂದೋಲನದಲ್ಲಿ ಭಾಗವಾಗಿದ್ದ ಮುಸ್ಲಿಮರು ಹಿಂದೂಗಳ ಧರ್ಮಾಂತರವನ್ನು ಮಾಡುವುದನ್ನು ತಮ್ಮ ಕಣ್ಣಾರೆ ನೋಡ್ತಾರೋ ಆವಾಗ ಇವರ ಭ್ರಮೆ ಕೊನೆಯಾಗುತ್ತೆ. ಮತ್ತೊಬ್ಬ ಲೇಖಕರಾದ ಪಂಡಿತ್ ರಾಜಾರಾಮ್ ಅವರು ಬರೆದ ಶುದ್ಧಿಶಾಸ್ತ್ರ ಎಂಬ ಪುಸ್ತಕ ಆರ್ಥೋಡಾಕ್ಸ್ ಹಿಂದೂಗಳ ಬಗೆಗಿದ್ದ ಅನೇಕ ಟೀಕೆಗಳಿಗೆ ಉತ್ತರದಂತಿತ್ತು. ಈ ಶುದ್ಧಿ ಚಳುವಳಿಯ ಮೊದಲ ಚರಣ ಆಗ್ರಾದಿಂದ 30 ಕಿಲೋಮೀಟರ್ ದೂರದಲ್ಲಿದ್ದ ರಾಯ್ಭಾ ಎಂಬ ಊರಿನಿಂದ ಶುರುವಾಗುತ್ತೆ. ಈ ಊರಿನಲ್ಲಿದ್ದ ಮಲ್ಕಾನಾ ಮುಸ್ಲಿಮರನ್ನು ಅನೇಕ ಅತಿಥಿಗಳ ಸಮ್ಮುಖದಲ್ಲಿ ಹೋಮ ಹವನ ಮಂತ್ರಗಳ ಸಹಾಯದಿಂದ ಸನಾತನ ಧರ್ಮದಲ್ಲಿ ಗರ್ವಾಪ್ಸಿ ಮಾಡಲಾಯಿತು ಮತ್ತು ಎಲ್ಲರಿಗೂ ಶುದ್ಧ ಸಸ್ಯಾಹಾರಿ ಭೋಜನವನ್ನು ವಿತರಿಸಲಾಯಿತು. ಮಲ್ಕಾನಾ ಮುಸ್ಲಿಮರೆಂದರೆ ಮೂಲತಃ ರಾಜಪೂತರಾಗಿದ್ದವರು. ಖಡ್ಗದ ಬಲದಿಂದ ಬಲವಂತವಾಗಿ ಇಸ್ಲಾಂಗೆ ಇವರನ್ನು ಮತಾಂತರ ಮಾಡಿದ್ದರೂ ಸಹ ಇವರು ತಮ್ಮ ಆಚಾರ ವಿಚಾರ ಪದ್ಧತಿಗಳನ್ನು ಮರೆಯದೆ ಶುದ್ಧ ಸಸ್ಯಾಹಾರಿ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಂಡು ಬಂದಿದ್ದರು. ಅದೇ ದಿನ ಸಂಜೆ ಕುತಾಲಿ ಎಂಬ ಗ್ರಾಮವನ್ನು ಸಹ ಮರಳಿ ಹಿಂದೂ ಧರ್ಮದಲ್ಲಿ ಬರಮಾಡಿಕೊಳ್ಳಲಾಯಿತು. 1923ರ ಅಂತ್ಯದ ಹೊತ್ತಿಗೆ ಈ ಶುದ್ಧಿ ಆಂದೋಲನಕ್ಕೆ ಬ್ರೇಕ್ ಹಾಕೋಕ್ಕೆ ಆಗ್ರಾ, ಮಥುರಾ ಮತ್ತು ಭರತ್ಪುರದ ಮಲ್ಕಾನಾ ಗ್ರಾಮಗಳಲ್ಲಿ ಮುಸ್ಲಿಂ ಧರ್ಮಗಳು ಹಾಗೂ ಮತ ಪ್ರಚಾರಕರು ತಮ್ಮ ಧರ್ಮಾಂತರಣದ ಕಾರ್ಯವನ್ನು ಇನ್ನೂ ಚುರುಕುಗೊಳಿಸಿ ವೇಗವಾಗಿ ಹಿಂದೂಗಳನ್ನು ಧರ್ಮಾಂತರಣ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಮುಸ್ಲಿಂ ಧರ್ಮ ಪರಿವರ್ತಕರ ಹಿಂದೆ ಅನೇಕ ಮುಸ್ಲಿಂ ಸಂಘಟನೆಗಳಾದ ತಬ್ಲೀಗಿ ಜಮಾತ್, ದೇವಬಂದಿ, ಸೂಫಿ ಬರೇಲ್ವಿ ಮೂಮೆಂಟ್, ಸಲಾಫಿಗಳ ಬೆಂಬಲವಿತ್ತು. ಈ ಬೆಳವಣಿಗೆಗಳಿಂದ ಎಚ್ಚೆತ್ತ ಕೆಲವು ಹಿಂದೂ ಯುವಕರ ಸಂಘ ಊರಿಂದ ಊರಿಗೆ ಹೋಗಿ ಮುಸ್ಲಿಂ ಧರ್ಮಗುರುಗಳ ಮತಾಂತರದ ಪರಿಣಾಮವನ್ನು ಅಳೆದು 19 ಫೆಬ್ರವರಿ 1923ರಂದು ವಿಭಿನ್ನ ಹಿಂದೂ ಸಂಘಟನೆಗಳ ಸಭೆ ಕರೀತಾರೆ. ಈ ಸಭೆಯಲ್ಲಿ ಭಾಗಿಯಾಗೋಕ್ಕೆ ಸ್ವಾಮಿ ಶ್ರದ್ಧಾನಂದ ಅವರನ್ನು ಕೂಡ ಕರೆಯಲಾಗುತ್ತೆ. ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನ ಮತ್ತು ಆರ್ಯ ಸಮಾಜವನ್ನು ಒಳಗೊಂಡ ಸುಮಾರು 80 ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬರೀ ಮಲ್ಕಾನಾ ರಾಜಪೂತರಲ್ಲದೆ ಮುಸಲ್ಮಾನರ ಆಡಳಿತದಲ್ಲಿ ಬಲವಂತವಾಗಿ ಧರ್ಮಾಂತರಕ್ಕೊಳಗಾಗಿದ್ದ ಜಾಟರು, ಗುರ್ಜರ್ ಹಾಗೂ ಬ್ರಾಹ್ಮಣರನ್ನು ಸಹ ಗೌರವಾಪ್ಸಿ ಆಂದೋಲನದ ಮೂಲಕ ಪುನಃ ಹಿಂದೂ ಧರ್ಮಕ್ಕೆ ಬರಮಾಡಿಕೊಳ್ಳಲಾಯಿತು. ಇದರ ಪರಿಣಾಮವಾಗಿ ಡಿಸೆಂಬರ್ 1923ರ ಹೊತ್ತಿಗೆ ಸಾವಿರಾರು ಮುಸಲ್ಮಾನರನ್ನು ಹಿಂದೂ ಧರ್ಮಕ್ಕೆ ಮರಳಿ ಕಳಿಸಿಕೊಳ್ಳಲಾಯಿತು. ಹಲವು ಕಡೆ ಊರೇ ಹಿಂದೂ ಧರ್ಮಕ್ಕೆ ಮರಳಿ ಬರ್ತಾ ಇದ್ವು. ಹಾಗೆ ಈ ಆಂದೋಲನ ಆಗ್ರಾ ಭಾಗವನ್ನು ಮೀರಿ ಉಳಿದ ಕ್ಷೇತ್ರಗಳಿಗೂ ಹಬ್ಬಿತ್ತು. 3 ವರ್ಷದಲ್ಲಿ ಸುಮಾರು 2 ಲಕ್ಷದಷ್ಟು ಜನರನ್ನು ಗರ್ವಾಪ್ಸಿ ಮಾಡಲಾಗಿತ್ತು. ಸ್ವಾಮಿ ಶ್ರದ್ಧಾನಂದ್ ಅವರ ಈ ಶುದ್ಧಿ ಆಂದೋಲನ ಹಲವಾರು ಮಹಾನ್ ವ್ಯಕ್ತಿಗಳನ್ನು ತನ್ನಂತ ಸೆಳೆದಿತ್ತು. ಅದರಲ್ಲಿ ಮಹಾತ್ಮ ಹನ್ಸ್ರಾಜ್ ಕೂಡ ಒಬ್ಬರು. ಮಹಾತ್ಮ ಹನ್ಸ್ರಾಜ್ ಹೆಸರಲ್ಲಿ ದೆಹಲಿಯ ಒಂದು ಕಾಲೇಜ್ ಕೂಡ ಇದೆ. ಮಹಾತ್ಮ ಹನ್ಸ್ರಾಜ್ ಅವರು ಸ್ವಾಮಿ ಶ್ರದ್ಧಾನಂದ ಅವರು ನಿರ್ಮಿಸಿದ್ದ ಭಾರತೀಯ ಹಿಂದೂ ಶುದ್ಧಿ ಸಭಾದ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಹನ್ಸ್ರಾಜ್ ಅವರ ನಾಯಕತ್ವದಲ್ಲಿ ಶುದ್ಧಿ ಮೂಮೆಂಟ್ ತುಂಬ ವೇಗವಾಗಿ ಬೆಳೆಯುತ್ತೆ.
ಹಂಸರಾಜ್ ಅವರ ಪ್ರಕಾರ ಮುಸಲ್ಮಾನರನ್ನು ಘರ್ವಾಪ್ಸಿ ಮಾಡಿದ ನಂತರ ಅವರು ಆರ್ಯ ಸಮಾಜದ ಬದಲು ಸನಾತನ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಬೇಕಾಯಿತು ಮತ್ತು ಶುದ್ಧೀಕರಣದ ಕಾರ್ಯಗಳನ್ನು ಆರ್ಯ ಸಮಾಜದ ರೀತಿಯಲ್ಲದೆ ಸನಾತನ ಹಿಂದೂ ಧರ್ಮದ ಪ್ರಕಾರ ಬ್ರಾಹ್ಮಣರ ಸಮ್ಮುಖದಲ್ಲಿ ವೇದೋಚ್ಚಾರಗಳ ಮಧ್ಯ ನೆರವೇರಿಸಬೇಕಾಗಿತ್ತು. ಇದರ ಪರಿಣಾಮವಾಗಿ ಶುದ್ಧೀಕರಣಗೊಂಡ ಮುಸಲ್ಮಾನರು ಆರ್ಯ ಸಮಾಜದ ಬದಲು ಮತಾಂತರಕ್ಕೂ ಮುಂಚೆ ಅವರಿದ್ದ ಜಾತಿ ಉಪಜಾತಿಗಳಿಗೆ ಅವರನ್ನು ಸೇರಿಸಲಾಗುತ್ತೆ. ಈ ತರಹ ಮುಸಲ್ಮಾನರ ಗಜ್ವಾಯೆ ಹಿಂದ್ ಕನಸಿಗೆ ಎದುರಾಗಿ ಕಲ್ಲು ಬಂಡೆಯಿಂದ ನಿಂತಿದ್ದ ಸ್ವಾಮಿ ಶ್ರದ್ಧಾನಂದ ಅವರು ಅನೇಕ ಜಿಹಾದಿಗಳ ಕಬಾಬಿನಲ್ಲಿ ಹಡ್ಡಿ ಅಂತಿದ್ದರು. ಎಲ್ಲರೂ ಅಂದುಕೊಂಡಂತೆ 1926ರಲ್ಲಿ ಆ ದುರ್ಘಟನೆ ನಡೆದೇ ಬಿಟ್ಟಿತು. ಅಬ್ದುಲ್ ರಾಶೀದ್ ಎಂಬ ಮತಾಂತರೊಬ್ಬ, ಅವನ ಹೆಸರು ಕೂಡ ಅಬ್ದುಲ್. ಈ ಅಬ್ದುಲ್ ಸ್ವಾಮಿ ಶ್ರದ್ಧಾನಂದ ಅವರ ದೆಹಲಿಯ ಮನೆಗೆ ನುಗ್ಗಿ ಅವರನ್ನು ಗುಂಡಿಕ್ಕಿ ಕೊಲ್ತಾನೆ. ಇದರೊಂದಿಗೆ ಶುದ್ಧಿ ಆಂದೋಲನ ಕೂಡ ಅವನತಿಯತ್ತ ಸಾಗುತ್ತೆ. ಆದರೆ ಇದಕ್ಕಿಂತ ದುಃಖದ ಮತ್ತು ಶಾಕಿಂಗ್ ಸಂಗತಿ ಏನಪ್ಪ ಅಂದರೆ, ಅದೇ ವರ್ಷ 25 ಡಿಸೆಂಬರ್ 1926ಕ್ಕೆ ಅಸ್ಸಾಂನ ಗುವಾಹಟಿಯಲ್ಲಿ ಕಾಂಗ್ರೆಸ್ನ ಸೆಷನ್ ನಡೆಯುತ್ತೆ. ಎಲ್ಲ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿರ್ತಾರೆ. ಹಾಗೆ ನಿಮ್ಮ ಪ್ರೀತಿಯ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಬಡವರ ಬಂಧು, ಶಾಂತಿ ದೂತರ ಘೋಷಿತ ರಕ್ಷಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಕೂಡ ಅವತ್ತು ಅಲ್ಲಿ ಇದ್ದರು. ಗಾಂಧೀಜಿಯವರು ಅವತ್ತು ಅಲ್ಲಿ ಮಾಡಿದ ಭಾಷಣದಲ್ಲಿ ಕೊಲೆಗಡಕ ಅಬ್ದುಲ್ ರಾಶೀದ್ನನ್ನು ಪ್ರೀತಿಯ ಸಹೋದರ ಅಂತ ಸಂಬೋಧಿಸುತ್ತಾರೆ. ಅಷ್ಟೇ ಅಲ್ಲದೆ ಸ್ವಾಮಿ ಶ್ರದ್ಧಾನಂದ ಅವರನ್ನು ದ್ವೇಷ ಬಿತ್ತುವ ವ್ಯಕ್ತಿ ಥರ ಬಿಂಬಿಸ್ತಾರೆ. ಇದೇ ಥರ ಇವಾಗ ಕೂಡ ಹಿಂದೂ ಧರ್ಮದ ರಕ್ಷಣೆಯ ಬಗ್ಗೆ ಮಾತನಾಡುವವರಿಗೆ ಹೇಟ್ ಮಾಂಗರ್ಸ್ ಎನ್ನುವ ಪಟ್ಟ ಕಟ್ಟಿ ಅವರ ಮೇಲೆ FIR ದಾಖಲಿಸುವ ಟ್ರೆಂಡ್ ಅನ್ನು ನೀವು ಗಮನಿಸಿರ್ಬೋದು. ಗಾಂಧಿಯ ಮಾತುಗಳಲ್ಲಿ ಹೇಳೋದಾದರೆ, ನೀವು ಸ್ವಾಮಿ ಶ್ರದ್ಧಾನಂದ ಅವರ ಸ್ಮರಣೆಯನ್ನು ಪ್ರೀತಿಸಿದರೆ ಪರಸ್ಪರ ದ್ವೇಷ ಮತ್ತು ದೂಷಣೆಯ ವಾತಾವರಣವನ್ನು ಶುದ್ಧೀಕರಿಸಲು ನೀವು ಸಹಾಯ ಮಾಡುತ್ತೀರಿ. ನಾನು ಅಬ್ದುಲ್ ರಶೀದ್ನನ್ನು ಸಹೋದರ ಅಂತ ಏಕೆ ಕರೆದಿದ್ದೇನೆ ಎಂದು ನಿಮಗೆ ಈಗ ಅರ್ಥವಾಗಬಹುದು ಮತ್ತು ನಾನು ಅದನ್ನು ಪುನರಾವರ್ತಿಸುತ್ತೇನೆ. ಸ್ವಾಮಿ ಶ್ರದ್ಧಾನಂದರ ಹತ್ಯೆಯಲ್ಲಿ ನಾನು ಅಬ್ದುಲ್ ರಶೀದ್ ಅವರನ್ನು ತಪ್ಪಿತಸ್ಥರೆಂದು ಪರಿಗಣಿಸುವುದಿಲ್ಲ. ಯಾರೆಲ್ಲ ಒಬ್ಬರಿಗೊಬ್ಬರ ಮಧ್ಯೆ ದ್ವೇಷ ಭಾವನೆಯನ್ನು ಹುಟ್ಟುಹಾಕುತ್ತಾರೋ ಅವರೆಲ್ಲ ನನ್ನ ದೃಷ್ಟಿಯಲ್ಲಿ ತಪ್ಪಿತಸ್ಥರು. ಅಂದರೆ ಗಾಂಧಿಯವರ ಪ್ರಕಾರ ಶುದ್ಧಿ ಆಂದೋಲನದ ಮೂಲಕ ಇಸ್ಲಾಂಗೆ ಮತಾಂತರಗೊಂಡಿದ್ದ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಕಳಿಸಿಕೊಡುತ್ತಿದ್ದ ಸ್ವಾಮಿ ಶ್ರದ್ಧಾನಂದ ಅವರು ಸಮಾಜದಲ್ಲಿ ದ್ವೇಷವನ್ನು ಬಿತ್ತುವ ಕೆಲಸ ಮಾಡ್ತಾಯಿದ್ರು. ಆದ್ದರಿಂದ ಅವರ ಸಾವಿಗೆ ಅವರೇ ಹೊಣೆ, ಅವರನ್ನು ಗುಂಡಿಕ್ಕಿಕೊಳ್ಳುವುದು ಸರಿ ಅಂತ. ಅದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ನ್ಯಾಯಾಲಯಗಳಲ್ಲಿ ಅಬ್ದುಲ್ ರಶೀದ್ನನ್ನು ಕಾನೂನು ರಕ್ಷಣೆಗಾಗಿ ಹಣವನ್ನು ಕೂಡ ಸಂಗ್ರಹಣೆ ಮಾಡಲಾಯಿತು. ಇದೆಲ್ಲ ನಡೆದಿದ್ದು ಗಾಂಧಿ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಾಗಲೇ. ಗಾಂಧಿಯವರ ಈ ನಡೆ ಅಲ್ಲಿದ್ದ ಸುಮಾರು ಜನರಿಗೆ ಆಘಾತವನ್ನುಂಟು ಮಾಡಿತು. ಆ ಕಾಲದ ಬುದ್ಧಿಜೀವಿಗಳು ಮತ್ತು ರಾಷ್ಟ್ರವಾದಿಗಳಾದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ವೀರ್ ಸಾವರ್ಕರ್ ಅವರು ಗಾಂಧಿಯವರ ಈ ನಡೆಯನ್ನು ತೀಕ್ಷ್ಣವಾಗಿ ಖಂಡಿಸಿದರು. ಸಾವರ್ಕರ್ ಅವರು ತಮ್ಮ ಗಾಂಧೀಜಿ ಮತ್ತು ಮುಗ್ಧ ಹಿಂದೂಗಳು ಎಂಬ ಪ್ರಬಂಧದಲ್ಲಿ ಹಂತಕ ಅಬ್ದುಲ್ ರಶೀದ್ನನ್ನು ಪ್ರೀತಿಯ ಸಹೋದರ ಎಂದು ಬೋಧಿಸುವ ಗಾಂಧಿ ಕಲ್ಕತ್ತಾದ ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ನ ವಿಭಾಗದ ಮುಖ್ಯಸ್ಥ ಚಾರ್ಲ್ಸ್ ಟೆಗಾರ್ಟ್ ಅವರನ್ನು ಕೊಲೆ ಮಾಡಲು ಯತ್ನಿಸಿದ್ದ 18 ವರ್ಷದ ಗೋಪಿನಾಥ್ ಸಹ ಅವರನ್ನು ಕೂಡ ಸಹೋದರ ಎಂದು ಯಾಕೆ ಸಂಬೋಧಿಸುವುದಿಲ್ಲ? ಯಾಕೆಂದರೆ ಅವನು ಮುಸ್ಲಿಂ ಅಲ್ಲ, ಒಬ್ಬ ಹಿಂದೂ. ಇದು ಗಾಂಧಿಯವರ ನೆರೆಟಿವ್ಗೆ ಸೂಟ್ ಆಗ್ತಾ ಇತ್ತು ಅಂತ ಬರೀತಾರೆ. ಇನ್ನು ಅಂಬೇಡ್ಕರ್ ಅವರು ಹಿಂದೂಗಳ ವಿರುದ್ಧದ ಘೋರ ಅಪರಾಧಗಳಲ್ಲಿ ಮುಸಲ್ಮಾನರು ತಪ್ಪಿತಸ್ಥರಾಗಿದ್ದಾಗ ಗಾಂಧಿ ಅದನ್ನು ಯಾವತ್ತೂ ಪರಿಗಣಿಸುವುದಿಲ್ಲ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರಿಗೆ ಅದನ್ನು ಖಂಡಿಸಲು ಸಹ ಕರೆಗೊಡುವುದಿಲ್ಲ ಎಂದಿದ್ದಾರೆ. ಸ್ವಾಮಿ ಶ್ರದ್ಧಾನಂದ್, ರಾಜ್ಪಾಲ್, ನಾಥುರಾಮಲ್ ಶರ್ಮಾರಂತಹ ಪ್ರಮುಖ ಹಿಂದೂಗಳ ಹತ್ಯೆಯಾದಾಗ ಕೂಡ ಗಾಂಧಿ ಮೌನವಾಗಿದ್ದರು. ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಸಾಧಿಸಲು ಹರಸಾಹಸ ಪಡುತ್ತಿದ್ದ ಗಾಂಧಿ ಗ್ರೌಂಡ್ ರಿಯಾಲಿಟಿಯನ್ನು ಕಡೆಗಣಿಸುತ್ತಾ ಹಿಂದೂ ಮುಸ್ಲಿಂ ಜಗಳಕ್ಕೆ ಕಾರಣವಾಗುವ ಈ ಹಿಂದೂ ಹತ್ಯೆಗಳನ್ನು ಸಹ ಹೆಚ್ಚಾಗಿ ಚರ್ಚಿಸದೆ ಇಂತಹ ಘಟನೆಗಳಲ್ಲಿ ಹಿಂದೂಗಳದ್ದೇ ತಪ್ಪು ಎಂಬಂತೆ ಬಿಂಬಿಸುತ್ತಾರೆ ಅಂತ ಅಂಬೇಡ್ಕರ್ ಹೇಳಿದರು. ಇವತ್ತೇನಾದರೂ ಭಾರತ ಅಧಿಕೃತವಾಗಿ ಹಿಂದೂ ರಾಷ್ಟ್ರವಾಗದಿದ್ದರೂ ಸಹ ಅಟ್ಲೀಸ್ಟ್ ಹಿಂದೂ ಮೆಜಾರಿಟಿ ದೇಶವಾಗಿ ಆದರೂ ಉಳಿದಿದೆ ಅಂದರೆ ಅದರಲ್ಲಿ ಸ್ವಾಮಿ ಶ್ರದ್ಧಾನಂದರ ಅಪಾರ ಶ್ರಮವಿದೆ. ದಾರಿ ತಪ್ಪಿದ ಹಿಂದೂಗಳನ್ನು ಪುನಃ ಸರಿದಾರಿಗೆ ತಂದ ಈ ಮಹಾನ್ ಪುರುಷನ ಬಗ್ಗೆ ದೇಶದ ಪ್ರತಿಯೊಬ್ಬ ಹೆಮ್ಮೆಯ ಹಿಂದೂ ತಿಳಿಯುವುದು ಅವಶ್ಯಕವಾಗಿದೆ. ಆದ್ದರಿಂದ ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.